ಹಾಯ್ ಹಲೋ ನಮಸ್ಕಾರ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರೀಶ್ ನಾಗರಾಜು. ವೈರಿಗಳ ಹಾಗೆ ವರ್ತಿಸುವಂತಹ BSY ಮತ್ತು ಈಶ್ವರಪ್ಪನವರಿಗೆ ಮೋದಿ ಕೊಟ್ರ ಹಾಗಿದ್ರೆ ಖಡಕ್ ವಾರ್ನಿಂಗ್. ಅಮಿತ್ ಶಾ ಸಂಧಾನಕ್ಕೆ ಒಪ್ಪಿ ಇಬ್ರು ಕೂಡ ನಿಲ್ಲಿಸ್ತಾರ ಟಗರು ಫೈಟಿಂಗ್. ದುಶ್ಮನ್ಗಳಾಗಿದ್ದ ದೋಸ್ತಿಗಳು ಇನ್ನಾದರೂ ಹೆಗಲ ಮೇಲೆ ಕೈ ಹಾಕ್ತಾರ. ಮೋದಿಗೆ ಹೆದರಿಯಾದ್ರೂ ನಾವು ಅಂತ ಮಾಸ್ ಅಂತ ಚುನಾವಣೆ ಮಾಡ್ತಾರ. ಇದೇ ಇವತ್ತಿನ ವಿಶೇಷ ಕಾರ್ಯಕ್ರಮ ರಾಮ ಲಕ್ಷ್ಮಣ. ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಅವರಿಬ್ಬರದ್ದು ಕೂಡ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಹೆಸರು. ಒಬ್ರು CM ಆಗಿದ್ದವರು, ಮತ್ತೊಬ್ರು DCM ಆಗಿದ್ದವರು. ಒಂದು ಕಾಲಕ್ಕೆ ಅವರಿಬ್ಬರದು ಕೂಡ ಕರಳು ಬಳ್ಳಿ ಸಂಬಂಧ. ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ, ಒಂದೇ ಗಾಡಿಯಲ್ಲಿ ಡಬಲ್ ರೈಡ್ ಹೋಗ್ತಾ, ಒಂದೇ ತಾಯಿ ಮಕ್ಕಳ ಹಾಗೆ ಇದ್ರು. ಆದರೆ ಅಧಿಕಾರ ಎಂಬ ಮಾಯೆಯ ಬೆನ್ನಿಗೆ ಬಿದ್ದಂಥ ಅಣ್ಣ ತಮ್ಮಂದಿರಿಬ್ರು ದುಶ್ಮನ್ಗಳಾಗೋದ್ರು. ಹೌದು, ಒಂದೇ ಪಕ್ಷದಲ್ಲಿದ್ದರೂ ಕೂಡ ಹಾವು ಮುಂಗುಸಿ ಅಂತಾದರೂ ಯಡಿಯೂರಪ್ಪ ಹಾಗೂ KS ಈಶ್ವರಪ್ಪ ಇವರಿಬ್ಬರು ಕೂಡ ಈಗ ಕದನ ವಿರಾಮವನ್ನ ಘೋಷಣೆ ಮಾಡಿದ್ದಾರೆ. ಮೋದಿ ಆಜ್ಞೆ ಮೇರೆಗೆ ಅಮಿತ್ ಶಾ ಕೃಷ್ಣ ಸಂಧಾನವನ್ನು ಕೂಡ ನಡೆಸಿದ್ದಾಯಿತು. ಆದರೆ ಈ ದೋಸ್ತಿಯ ಎಕ್ಸ್ಪೈರಿ ಡೇಟು ಇನ್ನೆಷ್ಟು ದಿನ ಅಂತ ಜನ ಕೂಡ ಮಾತಾಡ್ಕೋತಿದ್ದಾರೆ. ವೈರಿಗಳಂತೆ ವರ್ತಿಸೋ BSY ಇಶ್ಯೂಗೆ ಮೋದಿ ಕೊಟ್ರ ಖಡಕ್ ವಾರ್ನಿಂಗ್. ಅಮಿತ್ ಶಾ ಸಂಧಾನಕ್ಕೆ ಒಪ್ಪಿ ಇಬ್ರು ನಿಲ್ಲಿಸ್ತಾರ ಟಗರು ಫೈಟಿಂಗ್. ದುಶ್ಮನ್ಗಳಾಗಿದ್ದ ದೋಸ್ತಿಗಳು ಇನ್ನಾದರೂ ಹೆಗಲ ಮೇಲೆ ಕೈ ಹಾಕ್ತಾರ. ಮೋದಿಗೆ ಹೆದರಿಯಾದರೂ ನಾವು ಅಂಟಮಾಸ್ ಅಂತ ಚುನಾವಣೆ ಮಾಡ್ತಾರೆ. ಡೊನೇಷನ್ ಕೊಟ್ರೆ ಆ ಶಿಕ್ಷಣ ಸಂಸ್ಥೆನೇ ಸರ್ಕಾರ ಬೇಕಾದ್ರೆ ವಹಿಸ್ಕೊಳ್ಳಿ. ಆದ್ರೆ ಯಡಿಯೂರಪ್ಪನ ಅಪರಾಧದಿಂದ ಕರೆದ್ರಲ್ಲ ಈಶ್ವರಪ್ಪನವರೇ, ಅವರು ಶಿಕ್ಷೆ ಆದದ್ದು, ಕಸ್ಟಡಿಗೆ ಹೋದದ್ದು ಅವರ ತಪ್ಪಿನಿಂದ, ಅವರ ಅಪರಾಧ ಮಾಡಿ ಅಂತ ಹೇಳ್ತಿರಲ್ಲ ಈಶ್ವರಪ್ಪನವರೇ. ನಿಮ್ಮ ಉದ್ದೇಶ ಏನಿದೆ? ಕೋಟಿ ಸದಸ್ಯರು ಮಾಡಿದಂತ ಪ್ರಾಮಾಣಿಕ ಕಾರ್ಯಕರ್ತರನ್ನ ಮಾನ್ಯ ಯಡಿಯೂರಪ್ಪನ ಸಸ್ಪೆಂಡ್ ಮಾಡ್ತೀರಾ? ಉದ್ದೇಶ ನಾವು ಒಂದಾದ್ವಿ, ನೀವೇನ್ ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ. ನಾವಂತೂ ಈ ಪಾರ್ಟಿ ಉಳಿಸ್ತೀವಿ ಅಂತ ಪ್ರತಿಕ್ರಿಯೆ ಮಾಡಿ ಬಂದಿದ್ದೇವೆ. ರಾಜಕಾರಣದಲ್ಲಿ ದೋಸ್ತಿಗಳಾಗೋದು ತುಂಬಾ ಕಷ್ಟ. ಒಂದೇ ಪಕ್ಷದಲ್ಲಿದ್ದವರು ಅಧಿಕಾರ, ಸ್ಥಾನಮಾನ ಅನ್ನೋ ಮಾಯೆಗೆ ಸಿಲುಕಿ ಪರಸ್ಪರ ಕತ್ತಿ ಮಸೆದ ಅದೆಷ್ಟೋ ಉದಾಹರಣೆಗಳು ರಾಜ್ಯ ರಾಜಕಾರಣದ ಇತಿಹಾಸ ಪುಟಗಳಲ್ಲಿವೆ. ಇಂಥ ದೋಸ್ತಿ ಮತ್ತು ದುಶ್ಮನ್ಗಿದ್ದ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ಕಾಲ ಬದಲಾದಂತೆ ದುಶ್ಮನ್ಗಳಾಗಿ ಹೋದರು. ಆದರೆ ರಾಜ್ಯ BJPಯ ಇಬ್ಬರು ದೊಡ್ಡ ನಾಯಕರೇ ದುಶ್ಮನ್ಗಳಾದರೆ ಪಕ್ಷಕ್ಕೆ ಹಿನ್ನಡೆ. ಅಷ್ಟು ಮಾತ್ರವಲ್ಲದೆ ಚುನಾವಣೆ ಸಮಯದಲ್ಲೇ ಪರಸ್ಪರ ಕತ್ತಿ ಮಸೀತಾ ಕೂತ್ರೆ ಗೆಲ್ಲೋದು ಕನಸಿನ ಮಾತಾಗುತ್ತೆ. ಹೀಗಾಗಿನೇ ಇಂಥ ನಿರ್ಣಾಯಕ ಕಾಲಘಟ್ಟದಲ್ಲಿ ಹಳೆ ದೋಸ್ತಿಗಳನ್ನ ಮತ್ತೆ ಒಂದುಗೂಡಿಸಿದ್ದಾರೆ ಅಮಿತ್ ಶಾ. ಡಿನ್ನರ್ ನೆಪದಲ್ಲಿ ದೋಸ್ತಿ ಸರ್ಕಸ್. ಅಮಿತ್ ಶಾ ಎಚ್ಚರಿಕೆಗೆ ದುಶ್ಮನ್ಗಳಾದರೂ ಫ್ರೆಂಡ್ಸ್. BSY ಈಶ್ವರಪ್ಪ ಇನ್ಮುಂದೆ ವೆರಿ ಕ್ಲೋಸ್. ದೋಸ್ತಿ ಮನೆಯಲ್ಲೇ ದೋಸ್ತಿಗಾಗಿ ಸಂಧಾನ ನಡೆದಿತ್ತು. ರಾಜಿ ಸಂಧಾನದಲ್ಲಿ ಅಮಿತ್ ಶಾ ಜಾಣತನ ಗೆದ್ದಿತ್ತು. ಸ್ನೇಹಿತರಿಬ್ಬರು ಒಗ್ಗಟ್ಟಿನ ಮಂತ್ರ ಪಠಿಸಿದರು. ಇಂಥದ್ದೊಂದು ಘಟನೆ ನಡೆದದ್ದು ಮೊನ್ನೆ ರಾತ್ರಿ ಶಿವಮೊಗ್ಗದಲ್ಲಿ. ಮೋದಿ ಸೂಚನೆ ಮೇರೆಗೆ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ನಡುವಿನ ಮುನಿಸಿಗೆ ಸಂಧಾನ ಮಾಡಲು ಅಮಿತ್ ಶಾ ಮೊನ್ನೆ ಆಗಮಿಸಿದರು. ಚಾಣಕ್ಯನ ಸಂಧಾನ ಅಂದ್ರೆ ಅಲ್ಲಿ ಬರೀ ದೋಸ್ತಿ ಮಾತುಗಳಷ್ಟೇ ಇರಲ್ಲ, ಖಡಕ್ ಎಚ್ಚರಿಕೆನೂ ಇರುತ್ತೆ. ಅಮಿತ್ ಶಾ ಹೇಳೋ ಮಾತಿಗೆ ಮೋದಿ ಮಾತಿನಷ್ಟೇ ತೂಕ ಇರುತ್ತೆ. ಯಾಕಂದ್ರೆ ಮೋದಿ ಸೂಚನೆ ಇಲ್ಲದೆ ಏನನ್ನೂ ಮಾಡಲ್ಲ ಅಮಿತ್ ಶಾ. ಹೀಗಾಗಿ ಮೋದಿ ಮಾತುಗಳೇ ಅಮಿತ್ ಶಾ ಮೂಲಕ BSY ಮತ್ತು ಈಶ್ವರಪ್ಪನವರಿಗೆ ಬಂದಿದೆ. ಮೊನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ತಡರಾತ್ರಿ ಈಶ್ವರಪ್ಪ ನಿವಾಸದಲ್ಲೇ ಡಿನ್ನರ್ ಏರ್ಪಡಿಸಲಾಗಿತ್ತು. ಡಿನ್ನರ್ ನೆಪದಲ್ಲಿ ಅಮಿತ್ ಶಾ ಇಬ್ಬರು ಗೆಳೆಯರನ್ನ ಒಂದುಗೂಡಿಸುವ ಪ್ರಯತ್ನ ಮಾಡಿದ್ದಾರೆ. ಶಿವಮೊಗ್ಗದ ಈಶ್ವರಪ್ಪ ನಿವಾಸಕ್ಕೆ ಅಮಿತ್ ಶಾ BSY ಅವರನ್ನ ಜೊತೆಯಲ್ಲೇ ಕರೆದುಕೊಂಡು ತಡರಾತ್ರಿ ಆಗಮಿಸಿದರು. ಸುಮಾರು 1.25 ಗಂಟೆ ಈಶ್ವರಪ್ಪ ಮನೆಯಲ್ಲಿ ಇದ್ದರು.
ಶಾ ಬಿಎಸ್ವೈ ಈಶ್ವರಪ್ಪ ಜೊತೆಯಲ್ಲೇ ಭೋಜನ ಮಾಡಿದರು. ಬಳಿಕ ಅಲ್ಲಿದ್ದ ಎಲ್ಲರನ್ನೂ ಹೊರಗೆ ಕಳಿಸಿ ಅಮಿತ್ ಶಾ ಇಬ್ಬರ ಜೊತೆ ಪ್ರತ್ಯೇಕವಾಗಿ ಸುಮಾರು ಅರ್ಧ ತಾಸಿಗೂ ಹೆಚ್ಚು ಕಾಲ ಕೊಠಡಿಯಲ್ಲಿ ಚರ್ಚೆ ನಡೆಸಿದ್ದಾರೆ. ಆಗ ಶಾ ನೀಡಿದ ಶಾಕ್ಗೆ ಇಬ್ಬರು ಬೆಚ್ಚಿದ್ರು ಎನ್ನಲಾಗಿದೆ. ಕೊನೆಗೆ ತಲೆಯಾಡಿಸಿ ನಾವು ಒಗ್ಗಟ್ಟಿನಿಂದ ಇರುವುದಾಗಿ ಬಿಎಸ್ವೈ ಈಶ್ವರಪ್ಪ ಮಾತು ಕೊಟ್ಟಿದ್ದಾರಂತೆ. ಸುಮ್ಮನಿರಬೇಕು, ಇದು ಮಹಾಚುನಾವಣೆ. ನಿಮ್ಮ ಪ್ರತಿಷ್ಠೆಗಳನ್ನು ಬದಿಗೊತ್ತಿ ಕೆಲಸ ಮಾಡಿ. ಯಡಿಯೂರಪ್ಪನವರೇ, ನೀವೇ ಸಿಎಂ ಅಭ್ಯರ್ಥಿ. ನಿಮ್ಮ ಸೂಚನೆ ಇಲ್ಲದೆ ನಾವು ಏನೂ ಮಾಡುವುದಿಲ್ಲ. ಈಶ್ವರಪ್ಪ ವಿಚಾರದಲ್ಲಿ ಪಕ್ಷ ಏನು ಮಾಡಬೇಕೋ ಮಾಡುತ್ತೆ. ಒಂದು ಟಿಕೆಟ್ಗಾಗಿ ಕಿತ್ತಾಡೋದು ಸರಿಯಲ್ಲ. ಈಶ್ವರಪ್ಪಗೆ ಒಂದು ಟಿಕೆಟ್ ಕೊಟ್ಟರೆ ಏನಾಗುತ್ತೆ? ಆ ವಿಚಾರ ನಮಗೆ ಬಿಡಿ. ಇನ್ನು ಮುಂದೆ ನೀವು ಒಗ್ಗಟ್ಟಿನಿಂದ ಇಳಿ. ಅಮಿತ್ ಶಾ ಬಿಜೆಪಿ ರಾಜ್ಯಾಧ್ಯಕ್ಷ. ಹೀಗೆ ಅಮಿತ್ ಶಾ ತಾಕೀತು ಮಾಡ್ತಿದ್ದಂತೆ ಇಬ್ಬರೂ ಕೂಡ ಒಪ್ಪಿದ್ದಾರೆ ಎನ್ನಲಾಗಿದೆ. ಬಿಎಸ್ವೈ ಈಶ್ವರಪ್ಪ ರಾಜಿ ಮಾತು. ಇನ್ನು ನಾವು ಟಿಕೆಟ್ ವಿಚಾರ ಮಾತಾಡಲ್ಲ. ಆ ಬಗ್ಗೆ ನೀವೇ ನಿರ್ಧಾರ ತೆಗೆದುಕೊಳ್ಳಿ. ಅಷ್ಟೇ ಅಲ್ಲ, ಒಗ್ಗಟ್ಟಿನಿಂದಲೇ ಕೆಲಸ ಮಾಡ್ತೀವಿ. ಶಿವಮೊಗ್ಗ ಜಿಲ್ಲೆಯಲ್ಲಿ ಕನಿಷ್ಠ 5 ಸೀಟ್ ಗೆಲ್ತೀವಿ ಅಂತ ಇಬ್ಬರೂ ಸೇರಿ ಭರವಸೆ ಕೊಡ್ತಿದ್ದೇವೆ. ಬಿಎಸ್ವೈ ಮತ್ತು ಈಶ್ವರಪ್ಪ ಈ ರೀತಿ ಹೇಳ್ತಾ ಇದ್ದಂತೆ ಅಮಿತ್ ಶಾ ಖುಷಿಯಾದರಂತೆ. ನಂತರ ಮಾಧ್ಯಮದ ಮುಂದೆ ಬಂದು ಯಡಿಯೂರಪ್ಪ ಈಶ್ವರಪ್ಪನವರ ಕೈ ಹಿಡಿದು ಮೇಲೆತ್ತಿ ನಕ್ಕಿದರು. ಇದೇ ವೇಳೆ ಇಬ್ಬರ ರಾಜಿ ಬಗ್ಗೆ ಮಾಧ್ಯಮದವರು ಕೇಳಿದ ಪ್ರಶ್ನೆಗೆ ಮತ್ತೆ ಯಡಿಯೂರಪ್ಪ ಈಶ್ವರಪ್ಪ ಅವರ 2 ಕೈ ಮೇಲೆತ್ತಿದ ಶಾ ಮುಂದೆ ಹಿಂಗೆ ಹೋಗ್ತಾರೆ ಅಂತ ಪರೋಕ್ಷವಾಗಿ ಸೂಚನೆ ಕೊಟ್ಟರು. ಒಟ್ಟಲ್ಲಿ ಹಳೆ ಗೆಳೆಯರ ಗುದ್ದಾಟ ನಿಲ್ಲಿಸೋದಕ್ಕೆ ಅಮಿತ್ ಶಾ ಅವರೇ ಶಿವಮೊಗ್ಗಕ್ಕೆ ಬಂದು ರಾಜಿ ಸಂಧಾನ ಮಾಡಿದ್ದಾರೆ. ಅಮಿತ್ ಶಾ ಮುಂದೆ ನಾವು ಇನ್ಮುಂದೆ ರಾಮ ಲಕ್ಷ್ಮಣರಂತೆ ಇರ್ತೀವಿ ಅಂತ ಯಡಿಯೂರಪ್ಪ ಈಶ್ವರಪ್ಪ ಹೇಳಿದ್ದಾರೆ. ನಮ್ಮೊಳಗಿನ ಭಿನ್ನಮತ ಬಗೆಹರಿಸಿಕೊಂಡಿದ್ದೇವೆ ಎಂದಿದ್ದಾರೆ. ಆದರೆ ಇವರಿಬ್ಬರೂ ನಾಯಕರ ಇದುವರೆಗಿನ ನಡೆ ಗಮನಿಸಿದವರಿಗೆ ಇದು ಹೊಸದೇನೂ ಅಲ್ಲ. ಯಾಕಂದ್ರೆ ಈ ಹಿಂದೆ ಹಲವಾರು ಬಾರಿ ಇದೇ ರೀತಿ ಸಂಧಾನ ನಡೆಸಿನೂ ಮತ್ತೆ ದುಶ್ಮನ್ಗಳಂತೆ ಹಗೆ ಸಾಧಿಸ್ತಾ ಬಂದಿದ್ದಾರೆ. ಹೀಗಾಗಿ ಈ ಸಂಧಾನ ಎಲ್ಲಿ ತನಕ ಇರುತ್ತೆ? ಟಿಕೆಟ್ ಹಂಚಿಕೆ ಬಳಿಕ ಮತ್ತೆ ಭುಗಿಲೇಳುತ್ತಾ ಈಶ್ವರಪ್ಪಗೆ ಟಿಕೆಟ್ ಕೊಟ್ಟರೆ ಬಿಎಸ್ವೈ ಆಪ್ತ ರುದ್ರೇಗೌಡರ ನಡೆ ಏನು ಅನ್ನೋದನ್ನ ಮಾತ್ರ ಕಾದು ನೋಡಬೇಕಿದೆ. ಗೆಳೆತನ ಅನ್ನೋದು ಜಗತ್ತಿನಲ್ಲೇ ಅತ್ಯಂತ ಅಮೂಲ್ಯ ಸಂಬಂಧ. ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆಗಳಿಲ್ಲದೆ ಮತ್ತೇನನ್ನೂ ಕೂಡ ಕೇಳದಂಥ ಸಂಬಂಧ ಹೊಂದಿದ್ರೆ ಅದು ಸ್ನೇಹ ಮಾತ್ರ. ಒಂದು ಕಾಲಕ್ಕೆ ಅಂಥ ಅಪರೂಪದ ಸ್ನೇಹಕ್ಕೆ ಸಾಕ್ಷಿಯಾಗಿದ್ದವರು ಕರ್ನಾಟಕದ ಬಿಜೆಪಿಯ ಈ ಇಬ್ಬರು ದಿಗ್ಗಜರು. ಹೌದು, BS ಯಡಿಯೂರಪ್ಪನವರು ಮತ್ತು KS ಈಶ್ವರಪ್ಪನವರ ನಡುವಿದ್ದ ಆ ಕುಚಿಕ್ಕು ದೋಸ್ತಿ ಕಥೆ ಕೇಳಿದ್ರೆ ನೀವು ಕೂಡ ಮೂಗಿನ ಮೇಲೆ ಬೆರಳಿಡ್ತೀರ. ಇವರಿಬ್ಬರನ್ನ ನೋಡಿ ಫ್ರೆಂಡ್ಶಿಪ್ಪು ಅಂದ್ರೆ ಇದಪ್ಪ ಅಂತಿದ್ರು ನಮ್ಮ ಶಿವಮೊಗ್ಗ ಜನ. ನೀ ಪೆನ್ಸಿಲ್ ಆದ್ರೆ ನಾ ನಿನಗಂಟಿರೋ ರಬ್ಬರ್. ಬಿಎಸ್ವೈ KSE ಶಿವಮೊಗ್ಗದ ಜೈ ವೀರು. ಇದು ಕೇಸರಿ ಪಕ್ಷದ ಫ್ರೆಂಡ್ಸ್ ಫಾರ್ ಎವರ್ ಸ್ಟೋರಿ. ಆ ದಿನಗಳ ಈ ಕಥೆನ ನೀವು ಕೇಳಿಲ್ಲಾರಿ. ಗೆಳೆಯ, ಸ್ನೇಹಿತ, ಮಿತ್ರ, ಆಪದ್ ಬಾಂಧವ, ದೋಸ್ತ್, ಫ್ರೆಂಡ್, ಬೆಸ್ಟ್ ಫ್ರೆಂಡ್ ಏನಾದರೂ ಹೇಳಿ, ಸ್ನೇಹಕ್ಕಿಂತ ಸಿಹಿಯಾದ ಸಂಬಂಧ ಜಗತ್ತಿನಲ್ಲೇ ಮತ್ತೊಂದಿಲ್ಲ. ಪುರಾಣಗಳ ಕರ್ಣ ದುರ್ಯೋಧನ, ಕೃಷ್ಣ ಸುಧಾಮ, ರಾಮ ಸುಗ್ರೀವ, ಕೃಷ್ಣಾರ್ಜುನರಿಂದ ಹಿಡಿದು ಸಿನಿಮಾಗಳ ಜೈ ವೀರು, ಮುನ್ನಾಭಾಯ್, ಸರ್ಕಿಟ್ ತನಕ ಗೆಳೆತನದ ಗಾಢತೆಯನ್ನು ಸಾರುವ ಹಲವು ನಿದರ್ಶನಗಳಿವೆ. ಆದರೆ ನಿಜ ಬದುಕಿನಲ್ಲೂ ಹೀಗೆ ಗಾಢ ಸ್ನೇಹಿತರಾಗಿದ್ದವರು BS ಯಡಿಯೂರಪ್ಪ ಮತ್ತು KS ಈಶ್ವರಪ್ಪ. ಕಳೆದ ಕೆಲವು ವರ್ಷಗಳಲ್ಲಿ ರಾಜ್ಯದ ಜನತೆ ಈ ಇಬ್ಬರೂ ನಾಯಕರ ಅಹಂ, ಗರ್ವ, ಅಭಿಮಾನ, ಪರಸ್ಪರ ಹಗೆತನಗಳಲ್ಲಿ ತೊಡಗಿರೋದನ್ನೇ ಕಂಡವರು. ಆದರೆ ಶಿವಮೊಗ್ಗದ ಆ ದಿನಗಳತ್ತ ಒಮ್ಮೆ ಜಾರಿ ಬಿಟ್ಟರೆ ನೀವು ಕಾಣೋಕೆ ಸಿಗೋದು ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರ ಅತ್ಯಪರೂಪದ ಸ್ನೇಹಾನುಬಂಧ. ಹೌದು, ಶಿವಮೊಗ್ಗದಲ್ಲಿ ಕೇಸರಿ ಪಕ್ಷಕ್ಕೆ ಭದ್ರ ತಳಹದಿ ಹಾಕೋದ್ರಿಂದ ಹಿಡಿದು ಜೊತೆಯಾಗಿ ವ್ಯವಹಾರ ನಡೆಸೋ ತನಕ ಇಬ್ಬರ ನಡುವಿದ್ದ ಜಿಗರಿ ದೋಸ್ತಿಗೆ ಸಾಟಿಯಿಲ್ಲ. ಈಶು ಕಡ್ಲೆಕಾಯಿ ವೆಂಡರ್, BSY ರೈಸ್ ಮಿಲ್ ರೈಟರ್. ಇಬ್ಬರ ಸ್ನೇಹವಾಗಿತ್ತು ಶಿವಮೊಗ್ಗದ ವಂಡರ್. ಹೌದು, ಒಂದು ಕಾಲಕ್ಕೆ ಕಡ್ಲೆಕಾಯಿ ವ್ಯವಹಾರದಲ್ಲಿದ್ದ ಈಶ್ವರಪ್ಪನವರು ಮತ್ತು ಶಿಕಾರಿಪುರದಲ್ಲಿ ರೈಸ್ ಮಿಲ್ ರೈಟರ್ ಆಗಿದ್ದ ಯಡಿಯೂರಪ್ಪನವರ ನಡುವೆ ನೀವು ಊಹೆ ಮಾಡದಂಥ ಗೆಳೆತನವಿತ್ತು.
ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ ಬರ್ತಾ ಇದ್ದ ಗೆಳೆಯ ಯಡಿಯೂರಪ್ಪನವರನ್ನ ತಮ್ಮ ಹಳೆ ಸ್ಕೂಟರ್ನಲ್ಲಿ ಕೂರಿಸಿಕೊಂಡು ಈಶ್ವರಪ್ಪನವರು ಶಿವಮೊಗ್ಗದಲ್ಲಿ ಸುತ್ತಾಡಿಸ್ತಾ ಇದ್ದನ್ನ ಜನ ಈಗಲೂ ಮರ್ತಿಲ್ಲ. ನಮಗೆ 1985ರಿಂದನೂ ಯಡಿಯೂರಪ್ಪ ಮತ್ತು ಈಶ್ವರಪ್ಪನವರ ಸ್ನೇಹ ನಾವು ಹತ್ತಿರದಿಂದ ನೋಡಿದವರು. ನಾವು ಜನಸಂಘ ಮತ್ತು BJPಯಲ್ಲೇ ನಾವು ಸಾಮಾನ್ಯ ಕಾರ್ಯಕರ್ತ ಆದಾಗಿಂದ ಅವರನ್ನು ನೋಡಿದ್ದೀವಿ. ಅವತ್ತಿನ ದಿನ ಕಾಲಘಟ್ಟದೊಳಗೆ ಅವರಿಬ್ಬರು ಭಾಳ ಪ್ರಾಣ ಸ್ನೇಹಿತರು. ಒಟ್ಟಿಗೆ ಸ್ಕೂಟ್ರಲ್ಲಿ ಓಡಾಡ್ತಾ ಇದ್ದಿದ್ದು. ಈಶ್ವರಪ್ಪನವ್ರದ್ದು ಒಂದು ಸ್ಕೂಟ್ರ್ ಇತ್ತು, ನೀಲಿ ಬಣ್ಣದ್ದು. ಆ ಸ್ಕೂಟ್ರಲ್ಲಿ ಇಬ್ಬರು ಓಡಾಡ್ತಾಯಿದ್ರು. ಜೊತೆಗೆ ಎಲ್ಲ ವಿಚಾರದಲ್ಲೂ ಈಶ್ವರಪ್ಪನವರು ಇವರಿಬ್ಬರು ಎರಡು ದೇಹ ಅನ್ನೋದಕ್ಕಿಂತ ಒಂದೇ ಜೀವ ಎರಡು ದೇಹ ಅನ್ನಂಗಿದ್ರು. ಇವರು ಅಷ್ಟು ಆತ್ಮೀಯರಾಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ಶಿವಮೊಗ್ಗದಲ್ಲಿ BJP ಪಕ್ಷ ಕಟ್ಟಲು ಇಬ್ಬರು ಸಮವಾಗಿ ಶ್ರಮಿಸಿದವರು. ಪಕ್ಷದ ಚಟುವಟಿಕೆಗಳನ್ನು ಜೊತೆಯಾಗೇ ಮುಗಿಸ್ತಾ ಇದ್ದ ಇಬ್ಬರು ಗೆಳೆಯರು ಸಂಜೆ ವೇಳೆಗೆ ಒಟ್ಟಿಗೆ ತರಕಾರಿ ದಿನಸಿ ಕೊಳ್ಳುತ್ತಾ ಇದ್ರಂತೆ. ಹೋಟೆಲ್ನಲ್ಲಿ ಗರಿ ಗರಿ ಮಸಾಲೆ ದೋಸೆ ತಿಂದು ಬೈಟು ಕಾಫಿ ಹೀರ್ತಾ ಇದ್ರಂತೆ. ಬಳಿಕ ಈಶ್ವರಪ್ಪನವರು ತಮ್ಮ ಸ್ಕೂಟರ್ನಲ್ಲೇ ಮಿತ್ರ ಯಡಿಯೂರಪ್ಪನವರನ್ನ ಮತ್ತೆ ಶಿಕಾರಿಪುರ ಬಸ್ ಹತ್ತಿಸಿ ಮನೆಗೆ ಮರಳುತ್ತಾ ಇದ್ರು. ಜೋಡಿ ಎತ್ತಿನಂತಿದ್ದ ಇಬ್ಬರ ಬಾಂಧವ್ಯ ಎಲ್ಲರೂ ಮೆಚ್ಚಿ ಅಹುದಹುದೆನ್ನುವಂತಿತ್ತು. ಅದಾಗಿತ್ತು ನಿಷ್ಕಪಟ ನಿಗರ್ವ ಗೆಳೆತನ. ಹಣಕಾಸಿಗಂತೂ ಆಗಿದ್ದಿಲ್ಲ ಹಗೆತನ. ಈ ಗೆಳೆತನ ಒಟ್ಟಿಗೆ ತಿರುಗಾಟ ಮತ್ತು ಪಕ್ಷ ಸಂಘಟನೆಗೆ ಮಾತ್ರ ಸೀಮಿತವಾಗಲಿಲ್ಲ. ಇಬ್ಬರೂ ಸೇರಿ JMJ ಅನ್ನೋ ಕಂಪನಿಯನ್ನ ಹುಟ್ಟು ಹಾಕಿದ್ರು. ಜೆ ಅಂದ್ರೆ ಈಶ್ವರಪ್ಪನವರ ಮಡದಿ ಜಯಲಕ್ಷ್ಮಿ ಅಂತಲೂ, ಎಂ ಅಂದ್ರೆ BSY ಪತ್ನಿ ಮೈತ್ರಾದೇವಿ ಅಂತಲೂ ಅರ್ಥ. ಈ ಕಂಪನಿ ಹೆಸರಲ್ಲಿ ಶಿವಮೊಗ್ಗದಲ್ಲಿ ಪೈಪ್ ಬಿಸ್ನೆಸ್, ರಿಯಲ್ ಎಸ್ಟೇಟ್ ಹೀಗೆ ಹಲವು ಉದ್ಯಮಗಳನ್ನು ಯಶಸ್ವಿಯಾಗಿ ನಡೆಸಿಕೊಂಡಿದ್ರು KSE ಮತ್ತು BSY. ಎಷ್ಟೋ ಗಾಢ ಸ್ನೇಹಗಳು ವ್ಯವಹಾರದ ಹಣಕಾಸಿನ ವಿಚಾರಕ್ಕೆ ಮುರಿದು ಛಿದ್ರವಾಗಿರುವುದುಂಟು. ಆದರೆ ನೀವು ನಂಬ್ತಿರೋ ಇಲ್ಲ, ಎಡ್ಡಿ ಈಶು ದೋಸ್ತಿ ಎಷ್ಟರ ಮಟ್ಟಿಗೆ ಬ್ಲೆಂಡ್ ಆಗಿತ್ತು ಅಂದರೆ ಇವರಿಬ್ಬರ ನಡುವಿನ ಹಣಕಾಸದ ವಿಚಾರಕ್ಕೆ ಎಂದೂ ಕಿತ್ತಾಟವಾಗಿದ್ದ ನಿದರ್ಶನವೇ ಇಲ್ಲ. ಒಬ್ಬರ ಕಷ್ಟ ತೊಂದರೆಗಳಿಗೆ ಮತ್ತೊಬ್ಬರು ಹೆಗಲಾಗುವಂತಿದ್ರು. ಇದಕ್ಕೂ ಸಾಕಷ್ಟು ಉದಾಹರಣೆಗಳಿವೆ. ನನಗೆ ನೀನು, ನಿನಗೆ ನಾನೆಂಬ ಭಾವನೆ, ಪರಸ್ಪರರ ಕಷ್ಟ ಸಂಕಟಕ್ಕೆ ಸ್ಪಂದನೆ. ಶಿವಮೊಗ್ಗದಲ್ಲಿ ರೂಮ್ ಮಾಡಿಕೊಂಡು DVS ಕಾಲೇಜಿನಲ್ಲಿ ಓದುತ್ತಿದ್ದ BSY ಪುತ್ರ ವಿಜಯೇಂದ್ರ ಒಮ್ಮೆ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದರಂತೆ. ಆಗ ಈಶ್ವರಪ್ಪ ಮತ್ತಿತರರು ಸೇರಿ ಗೋವಾದಲ್ಲಿ BSY ಪುತ್ರನನ್ನ ಹುಡುಕಿ ವಾಪಸ್ ಕರೆತಂದಿದ್ದರಂತೆ. ಸ್ನೇಹ, ಉದ್ಯಮ, ರಾಜಕೀಯ ಚಿಂತನೆ ಎಲ್ಲದರಲ್ಲೂ ಸಮಾನ ಮನಸ್ಕರಾಗಿಯೇ ಬೆಳೆದವರ ಅನುಬಂಧ ದೃಷ್ಟಿ ತಾಕುವಂತಿತ್ತು. ನನಗೆ ನೀನು, ನಿನಗೆ ನಾನು ಅನ್ನೋ ಹಾಗಿದ್ದ ಆಪ್ತ ಮಿತ್ರರ ಸ್ನೇಹಕ್ಕೆ ಕೊನೆಗೂ ವಕ್ರ ದೃಷ್ಟಿ ತಾಕಿಯೇ ಬಿಡ್ತು. ಅದು ಎಂಥ ಕೆಟ್ಟ ದೃಷ್ಟಿ ಅಂದರೆ ಇವತ್ತು ಒಬ್ಬರ ನೆರಳು ಕಂಡ್ರೆ ಮತ್ತೊಬ್ಬರಿಗಾಗಲ್ಲ. ಒಟ್ಟೊಟ್ಟಿಗೆ ನಿರ್ವಂಚನೆಯಿಂದ ವ್ಯವಹಾರ ಮಾಡಿ ಸೈ ಎನಿಸಿಕೊಂಡವರು ಅದೆಷ್ಟು ಬದಲಾಗಿ ಹೋದರು. ಸ್ವತಃ ದೆಹಲಿಯಿಂದ ಹೈಕಮಾಂಡ್ ಆಗಮಿಸಿ ಗಟ್ಟಿ ಅಂಟು ಹಾಕಿ ಅಂಟಿಸಿ ಹೋದರೂ ಈ ಸ್ನೇಹದಲ್ಲಿ ಮೊದಲಿನ ಗಾಢತೆ ಹುಟ್ಟುತ್ತಿಲ್ಲ. ಹಿಂದೆ ಎರಡು ದೇಹ ಒಂದು ಪ್ರಾಣದಂತಿದ್ದ BSY ಮತ್ತು KSE ಈಗ ಅಧಿಕಾರ ಮತ್ತು ಪ್ರತಿಷ್ಠೆಯನ್ನ ಪಣಕ್ಕಿಟ್ಟು ಬೆಲೆ ಕಟ್ಟಲಾಗದ ಸ್ನೇಹವನ್ನ ಮರ್ತೇ ಬಿಟ್ಟಿದ. ಸದ್ಯದ ಪರಿಸ್ಥಿತಿಗಳಂತೂ ಈ ಇಬ್ಬರೂ ಮಾಜಿ ಮಿತ್ರರಿಗೆ ಬೇಕೋ ಬೇಡವೋ, ಆದರೆ ರಾಜ್ಯ BJP ಪಾಲಿಗಂತೂ ಇವರಿಬ್ಬರ ಸ್ನೇಹ ಮತ್ತೆ ಸುಧಾರಿಸೋದ್ರಿಂದ ಮತ್ತಷ್ಟು ಲಾಭವಿರೋದಂತೂ ಸತ್ಯ. ಇಬ್ಬರ ನಡುವೆ ಇರುವಂತಹ ಸ್ನೇಹ, ನಂಬಿಕೆ, ವಿಶ್ವಾಸ, ಆತ್ಮೀಯತೆಗಳು ಕೂಡ ಜನರಿಗೆ ಕಣ್ಣು ಕುಕ್ಕುತ್ತೆ. ಅದೇ ಇಬ್ಬರ ಮಧ್ಯೆ ಸ್ನೇಹ ನಶಿಸಿ ದ್ವೇಷ ಜನಿಸಿ ಬೀದಿ ಜಗಳ ಹಾದಿ ರಂಪಾಟ ಆದರೆ ಅದನ್ನೇ ಆಸ್ವಾದಿಸುವವರು ಕೂಡ ಇದ್ದೇ ಇರ್ತಾರೆ. BSY ಮತ್ತು KSE ನಡುವೆ ಆದದ್ದು ಕೂಡ ಅದೇ. ಕಣ್ಣು ಕುಕ್ಕುವಂತಿದ್ದ ಸ್ನೇಹಕ್ಕೆ ಅದ್ಯಾರ ದೃಷ್ಟಿ ಬಿತ್ತೋ ಗೊತ್ತಿಲ್ಲ, ವರ್ಷಾನುಗಟ್ಟಲೆ ಕಟ್ಟಿದಂತಹ ಸ್ನೇಹ ಸೌಧ ಧರೆಶಾಹಿ ಆಯಿತು. ಹಾಗಾಗೋದಕ್ಕೆ ಏನಾದರೂ ಕಾರಣ ಇರಬೇಕಲ್ಲ. ಕಾರಣ ಏನು ಮತ್ತು ಯಾರು? ಇಲ್ಲಿದೆ ಸ್ಟೋರಿ. ಗೆಳೆತನ ಕಮರಿತು, ಹಗೆತನ ಬೆಳೆಯಿತು. ಗದ್ದುಗೆ ಗುದ್ದಾಟಕ್ಕೆ ಗಾಢ ಸ್ನೇಹ ಬಲಿಯಾಯಿತು. ಅದು ಮೊದಲ ಸಲ ದಕ್ಷಿಣ ಭಾರತದಲ್ಲಿ BJP ಅಧಿಕಾರಕ್ಕೆ ಬಂದ ಸಮಯ. ಸಮ್ಮಿಶ್ರ ಸರ್ಕಾರದಲ್ಲಿ BSY DCM ಆದರೆ ಈಶ್ವರಪ್ಪ ಸಚಿವ ಸ್ಥಾನ ಅಲಂಕರಿಸಿದರು. ಆದರೆ ಶಿವಮೊಗ್ಗದ ಉಸ್ತುವಾರಿಯನ್ನ ಯಡಿಯೂರಪ್ಪ ಉಳಿಸಿಕೊಂಡರು. ಈಶ್ವರಪ್ಪ ತವರಿನಲ್ಲಿ ಹಿಡಿತ ಕಳೆದುಕೊಳ್ಳುವಂತಾಯಿತು. ಕ್ರಮೇಣ ಈ ಬೆಳವಣಿಗೆ ಇಬ್ಬರ ನಡುವಿನ ಕಿತ್ತಾಟಕ್ಕೆ ಬುನಾದಿಯಾಯಿತು. ಮುಂದೆ BJP ಪೂರ್ಣ ಪ್ರಮಾಣದಲ್ಲಿ ಅಧಿಕಾರಕ್ಕೆ ಬಂದಾಗ ಇದು ತಾರಕಕ್ಕೆ ಹೋಯಿತು.
ಮಾತು ಮಾತಿಗೂ ಈಶ್ವರಪ್ಪ ಆಗ್ತಾರೆ ಉಗ್ರಪ್ಪ. ಗೆಳೆಯ ಬಿಎಸ್ವೈ ಮೇಲ್ಯಾಕೆ ಅವರಿಗಷ್ಟು ಕೋಪ? ಶಿವಮೊಗ್ಗದ ಬಿಜೆಪಿಯ ಆಯಕಟ್ಟಿನ ಸ್ಥಾನಗಳಲ್ಲಿ ಬಿಎಸ್ವೈ ತಮ್ಮವರನ್ನೇ ಭದ್ರವಾಗಿ ಕೂರಿಸಿದ್ದಾರೆ. ಆರ್ಎಸ್ಎಸ್ ಅಷ್ಟೇ ಅಲ್ಲ, ಇಡೀ ಶಿವಮೊಗ್ಗ ಬಿಜೆಪಿಯನ್ನ ಯಡಿಯೂರಪ್ಪ ವ್ಯಾಪಿಸಿಬಿಟ್ಟಿದ್ದಾರೆ. ಸಹಜವಾಗಿ ಇದು ಈಶ್ವರಪ್ಪನವರ ಅಹಂಗೆ ದೊಡ್ಡ ಪೆಟ್ಟು. ಅದಕ್ಕಾಗಿ ಆಗಾಗ ತಮ್ಮ ಮಾಜಿ ಮಿತ್ರನ ವಿರುದ್ಧ ಕೆಎಸ್ಇ ಮಾತಿನ ಚಾಟಿ ಬೀಸೋದು. ಹೈಕಮಾಂಡೇ ಮುಂದೆ ಕೂತು ಅಂಟಿಸಿ ಕಳಿಸಿದರೂ ಬೆಂಗಳೂರು ತಲುಪಿ ಕೆಲವೇ ದಿನಗಳಲ್ಲಿ ಅಂಟು ಕಳಚಿ ಈಶ್ವರಪ್ಪ ಯಡಿಯೂರಪ್ಪ ವಿರುದ್ಧ ಎಗರಿ ಬೀಳ್ತಾರೆ. ಭಾರತೀಯ ಜನತಾ ಪಾರ್ಟಿ ಶಿವಮೊಗ್ಗದಲ್ಲಿ ಯಾವತ್ತೂ ಅದ್ವಿತೀಯವಾಗಿ ಉಳಿಬೇಕು ಅನ್ನೋದು ನಮ್ಮ ಆಸೆ ಇತ್ತು. ಯಾಕೆ ಅಂತಂದರೆ ಅವರಿಂದಾಗಿ ನಾವು ಸಾಕಷ್ಟು ಅಭಿವೃದ್ಧಿನ ಕಂಡಿದ್ದೀವಿ. ಕಾರಣಾಂತರದಿಂದ ನಾಯಕರುಗಳ ನಡುವೆ ನಡೆದಂಥ ಒಳ ತಿಕ್ಕಾಟಗಳಿಂದಾಗಿ ಇಲ್ಲಿ ಭದ್ರಕೋಟೆ ಛಿದ್ರ ಆಗೋಯ್ತು. ಅಮಿತ್ ಶಾ ಬಂದ ನಂತರದಲ್ಲಿ ಈಗ ಅವರಿಬ್ಬರು ನಡುವೆ ಏನೋ ಒಂದು ರೀತಿಯಲ್ಲಿ ಸೇತುವೆ ಕಟ್ಟಿದ ಹಂಗಿದೆ ಅಷ್ಟೇ. ಕಷ್ಟದಲ್ಲಿ ಕೈ ಹಿಡಿದವರ ಮರೆತರೆ ಯಡಿಯೂರಪ್ಪ. ಇಬ್ಬರ ಜಗಳದಲ್ಲಿ ಪಕ್ಷಕ್ಕೆ ಅಲ್ವೇ ದೊಡ್ಡ ನಷ್ಟ. ಅದನ್ನು ಸ್ವಲ್ಪ ಇಟ್ಕೊಂಡು ಎಲ್ಲೋ ಜಿಲ್ಲಾ ಘಟಕಗಳನ್ನು ನೇಮಕ ಮಾಡ್ತಕ್ಕಂಥ ಪದಾಧಿಕಾರಿಗಳ ನೇಮಕಾತಿ ಸಂದರ್ಭದಲ್ಲಿ ಒಂದು ಸ್ವಲ್ಪ ಎಲ್ಲೋ ಯಡಿಯೂರಪ್ಪನವರು KJP ಮೂಲದಲ್ಲಿ ಇರ್ತಕ್ಕಂಥವರಿಗೆ ಯಾರು BJP ಅಭ್ಯರ್ಥಿಗಳು ಸೋಲಿಗೆ ಕಾರಣ ಆದರೂ ಅವರಿಗೇ ಶಿವಮೊಗ್ಗ ಇರ್ಬೋದು, ತುಮಕೂರು ಇರ್ಬೋದು, ಹಾವೇರಿ ಇರ್ಬೋದು, ಈ ಥರ ಕೆಲವು ಜಿಲ್ಲೆಗಳಲ್ಲಿ ಅವರಿಗೆ ಮಣೆ ಹಾಕ್ತಾರೆ ಅಂತಕ್ಕಂಥ ಭಾವನೆ ಬಂದಿದ್ದರಿಂದಾಗಿ ಅಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಆಯಿತು. ಆದರೆ ಈಗ ಬಿಜೆಪಿ ಪರಿಸ್ಥಿತಿ ಮುಂಚಿನಂತಿಲ್ಲ. ಹೈಕಮಾಂಡ್ ಮುಂದೆ ತುಟಿ ಬಿಚ್ಚದ ಈಶ್ವರಪ್ಪ ರಾಯಣ್ಣ ಬ್ರಿಗೇಡಿನ ಹೆಸರಿನಲ್ಲಿ ಆಗಾಗ್ಗೆ ಅಬ್ಬರಿಸುತ್ತಾರೆ. ಎಲ್ಲವೂ ರಾಜಕೀಯ ಅನ್ನೋದು ಜನರಿಗೂ ಗೊತ್ತು. ಆದರೆ ಎಲೆಕ್ಷನ್ ಸನಿಹದಲ್ಲಿರುವ ವೇಳೆ ಕೇಸರಿ ಪಕ್ಷದ ದಿಗ್ಗಜರ ನಡುವಿನ ವೈಮನಸ್ಸು ಪಕ್ಷಕ್ಕೆ ದೊಡ್ಡ ಡೆಂಟ್ ಮಾಡಿಬಿಟ್ರೆ ಅನ್ನೋ ಆತಂಕ ಪಕ್ಷದ ಕಾರ್ಯಕರ್ತರದ್ದು. ಒಬ್ಬರನ್ನೊಬ್ಬರು ಹಣಿಯುವ ಭರದಲ್ಲಿ ಪಕ್ಷದ ಹಣೆ ಬರಹ ಘನಘೋರವಾಗದಿದ್ರೆ ಸಾಕು ಅನ್ನೋದು ಹೈಕಮಾಂಡ್ನ ಕಳಕಳಿ. ಸದ್ಯ ಇಬ್ಬರ ಮಧ್ಯೆ ಅಮಿತ್ ಶಾ ಹಾಕಿರುವ ಸ್ನೇಹದ ಬೆಸುಗೆ ಮತ್ತೆ ಬಿರಿಯದಿದ್ರೆ ಸಾಕು. ನೋಡಿದ್ರಿ ಅಲ್ಲ, ಹೀಗೆ ಮತ್ತೆ BSY ಮತ್ತು KS ಈಶ್ವರಪ್ಪನವರ ದೋಸ್ತಿ ಮಂತ್ರ ಪಠಿಸ್ತಾ ಇದ್ದಾರೆ. ಇದು ಎಲ್ಲಿವರೆಗಿರುತ್ತೆ ಅನ್ನೋದೇ ಈ ಕ್ಷಣದ ಸದ್ಯದ ಪ್ರಶ್ನೆ. ಇದೇ ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಮ ಲಕ್ಷ್ಮಣ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.